ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ಪಟ್ಟಣದ ವಿದ್ಯಾವಿಕಾಸ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಾಯಕನಹಟ್ಟಿ ವಲಯದ ವತಿಯಿಂದ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಮಾತೋಶ್ರೀ ಅಮ್ಮನವರ ಆಶೀರ್ವಚನ, ತಂಬಾಕು ವಿರೋಧಿ ಸಂದೇಶವನ್ನು ಶಾಲಾ ಮಕ್ಕಳಿಗೆ ತಿಳಿಸಲಾಯಿತು. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅನಿಲ್ ಕುಮಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಜೀವನ ಶೈಲಿಯ ಮಹತ್ವ, ಉತ್ತಮ ಸಂಸ್ಕಾರ, ದುಶ್ಚಟಗಳಿಂದ ದೂರವಿರುವ ಕುರಿತು ಹಿತನುಡಿಗಳನ್ನು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರತಿನಿಧಿ ಪಿ ಲೋಕೇಶ್ ಚಾರಿ, ತಂಬಾಕು ಸೇವನೆಯಿಂದ ಯುವ ಪೀಳಿಗೆ ಕ್ಯಾನ್ಸರ್ ಸೇರಿದಂತೆ ಅನೇಕ ಮಾರಕ ರೋಗಗಳಿಗೆ ತುತ್ತಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪ್ರತಿಯೊಬ್ಬರೂ ತಂಬಾಕು ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡುವ ಜೊತೆಗೆ ಧರ್ಮಸ್ಥಳದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾಗೃತಿ ವೇದಿಕೆಯ ಸದಸ್ಯರಾದ ಎಂವೈಟಿ ಸ್ವಾಮಿ, ಕೆಎಂ ಶಿವಸ್ವಾಮಿ, ರಾಜೇಂದ್ರ, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರೂಪಾ, ಸಹ ಶಿಕ್ಷಕ ಅಭಿಷೇಕ್, ನಾಯಕನಹಟ್ಟಿ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಆರ್ಎನ್ ಶಶಿಕಲಾ, ಕಚೇರಿ ಸಿಬ್ಬಂದಿ, ನಟರಾಜ್, ಶಾಲೆಯ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಒಂದು ಏನೋ ಹಮ್ಮಿಕೊಂಡಿದ್ದಾರೆ. ಏನಪ್ಪಾ ಅದ್ರ ಉದ್ದೇಶ ಅಂತಂದ್ರೆ, ಈಗಿನ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ನೀವು ಬೆಳೆದು ದೊಡ್ಡವರಾಗಂತ ದಿನಗಳಲ್ಲಿ ಈ ಯಾವುದೇ ರೀತಿ ದುರ್ಚಟಗಳಿಗೆ ಬಲಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಕೇಳಿಸ್ಕೊಂಡಿದ್ದೀರಿ ಇಷ್ಟೊತ್ತು ಎಲ್ಲ ಅವ್ರು ಯಾವ ರೀತಿ ಸಲಹೆ ಕೊಟ್ಟರು ಅಂತೇಳಿ ಕೇಳಿಸ್ಕೊಂಡಿದ್ದಾರೆ. ಅಮ್ಮನವರಾಗಿರ್ಬೋದು, ಹೇಮಾವತಿ ಅಮ್ಮನವರಾಗಿರ್ಬೋದು ಮತ್ತು ಪರಮ ಪೂಜ್ಯರಾಗಿರ್ಬೋದು, ಅವರು ನಮಗೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಇರಬೇಕು, ನಾವು ದುಶ್ಚಟಕ್ಕೆ ಯಾವ ರೀತಿ ಬಲಿ ಆಗ್ತೀವಿ ಅನ್ನೋದು ಹೆಂಗಪ್ಪ ಅಂದರೆ, ಮೊದಲನೇ ದಿವಸ ಅವರು ನಮಗೆ ಕೊಡಿಸ್ತಾರೆ, ಎರಡನೇ ದಿವಸ ನಾವೇ ಅದನ್ನ ಎಷ್ಟೇ ದುಡ್ಡಾದರೂ ಕೊಟ್ಟು ತಗೊಳ್ಳೋಂಥ ಒಂದು ನಮಗೆ ಮನಸ್ಥಿತಿ ಬರೋ ಥರ ಅವರು ನಮ್ಮನ್ನ ಪರಿವರ್ತನೆ ಮಾಡಿಬಿಡ್ತಾರೆ. ಹೇಳಿದ್ರಲ್ಲ, ಪರಮ ಪೂಜ್ಯರು ಹೇಳಿದ್ರು, ಮೊದಲನೇ ದಿನ ಅವರು ನಮಗೆ ಫ್ರೀಯಾಗಿ ಕೊಡ್ತಾರೆ, ಆಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ ಅದನ್ನ ಎಷ್ಟು ದುಡ್ಡಾದರೂ ಕೊಟ್ಟು ತಗೊಳ್ಳೋದಕ್ಕೆ ನಾವು ತಯಾರಾಗ್ಬಿಡ್ತೀವಿ. ಯಾಕೆಂದ್ರೆ ಆ ದುರ್ಚಟಕ್ಕೆ ಅಷ್ಟು ಪವರ್ ಇದೆ. ಅದು ಒಳ್ಳೇದಕ್ಕೆ ಪವರ್ ಕಡಿಮೆ, ಕೆಟ್ಟದಕ್ಕೆ ಪವರ್ ಹೇಳಿದ್ರು. ಯಾರು ಸ್ವಾಮೀಜಿಯರು ಹೇಳಿದ್ರು, ಕೆಟ್ಟದಕ್ಕೆ ಆಕರ್ಷಣೆ ಶಕ್ತಿ ಜಾಸ್ತಿ ಅಂತ ಹೇಳಿದ್ರು. ಆ ರೀತಿ ನಾವು ಏನ್ ಮಾಡ್ತಿದೀವಪ್ಪ ಅಂತಂದ್ರೆ, ನಾವು ಈಗ ಈ ವಯಸ್ಸಿನಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ದುರ್ಚಟಗಳಿಗೆ ಬಲಿ ಆಗಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಮಾಡ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈಗ ನೀವೆಲ್ಲ 9ನೇ ಕ್ಲಾಸ್ ಅಲ್ವಾ, 9, 10ನೇ ಕ್ಲಾಸು ಕಾಲೇಜಿಗೆ ಹೋಗ್ತೀರಾ. ಆ ಸಂದರ್ಭಗಳಲ್ಲಿ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಫ್ರೆಂಡ್ಸ್ ನಿಮಗೆ ಪರಿಚಯ ಆಗ್ತಾರೆ. ಎಲ್ಲೆಲ್ಲಿಂದನೋ ಬಂದಿರತಕ್ಕಂಥವರೆಲ್ಲ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ತರ ಇರುತ್ತೆ. ನಾವು ಅವಾಗ ಅವರ ಒಂದು ದುರ್ಚಟಗಳ, ಅವರ ಒಂದು ಕಲಿಕೆಗೆ ನಾವು ದಾಸರಾಗದೆ, ನಾವು ನಮ್ಮ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡು ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಂತದಕ್ಕೆ ನಾವು ಬಲಿ ಆಗ್ಬಾರ್ದು. ಯಾವಾಗೇ ಆಗ್ಲಿ, ನಾವು ಯಾವತ್ತೇ ಆಗ್ಲಿ ಯಾರೇ ಒಂದು ಒಳ್ಳೇದು ಹೇಳಿದ್ದನ್ನ ಕೇಳಬೇಕೇ ಆಗ್ಲಿ, ಕೆಟ್ಟದನ್ನ ಯಾವುದೇ ಕಾರಣಕ್ಕೂ ನಾವು ಕೇಳಬಾರ್ದು. ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ ಒಳ್ಳೆಯದಾಗೋದಕ್ಕೂ ಅದೇ ಒಂದು ವಯಸ್ಸು ಮತ್ತು ನಾವು ಯಾವುದೇ ರೀತಿ ಕೆಡೋದಕ್ಕೂ ಅದೇ ವಯಸ್ಸು. ಈ ವಯಸ್ಸಲ್ಲಿ ನಾವು ಹತೋಟಿಯಲ್ಲಿ ಇಟ್ಕೊಂಡಿದೀವಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವು ರಾಜರಾಗಿ ಬಾಳ್ತೀವಿ. ಹಾಗಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಈ ದಿನದ ಒಂದು ಪರಮ ಪೂಜ್ಯರು ಮತ್ತು ಹೇಮಾವತಿ ಅಮ್ಮನವರು ಮತ್ತು ಅವರು ಪೊಲೀಸ್ ಸಮಿತಿಯವರಿಗೂ ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರಿಗೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನನ್ನೆಲ್ಲ ಪ್ರೀತಿಯ ಪುಟಾಣಿ ಮಕ್ಕಳಿಗೂ ಒಂದೇ ಮಾತಿನಲ್ಲಿ ವಿಶೇಷವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ನಮಗೆ ತಂಬಾಕು ಮುಕ್ತರಾಗಬೇಕಂತ ಬಹಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಾಗೂ ಅದನ್ನು ಯಾವ ಗಿಡ ಒಂದು ನೈಸರ್ಗಿಕವಾಗಿ ಯಾವ ತರ ಮಾಡ್ತಾರೆ ಅದನ್ನೆಲ್ಲ ಸಮೇತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದ. ಮತ್ತೆ ನಮಗೆ ಈ ವಯಸ್ಸಿನಿಂದನೇ ತಂಬಾಕು ಮುಕ್ತರಾಗಬೇಕು, ಎಲ್ಲರೂ ಒಳ್ಳೆಯರಾಗಬೇಕು. ಯಾಕಂದ್ರೆ ಅದು ಬಹಳಷ್ಟು ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ಏನಾದರೂ ಸಮ್ಟೈಮ್ಸ್ ನಾವು ತಗೊಂಡ್ಬಿಟ್ರೆ ಅದನ್ನ ಅಡಿಕ್ಟ್ ಅದು ಸ್ಮೆಲ್ಲಿಂದ ಸಮೇತ ಅಡಿಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅದನ್ನ ಸರ್ ಹೇಳಿರೋ ಥರ ಮೊದಲನೇ ಸರಿ ಉಚಿತವಾಗಿ ಕೊಡ್ತಾರೆ. ಆಮೇಲೆ ಅದಕ್ಕೆ ಅಡಿಕ್ಟ್ ಆದ ತಕ್ಷಣ ಅದನ್ನ ನಾವು ಎಷ್ಟು ಹಣ ಕೊಟ್ಟರು ತಗೋಬೇಕು ಅನ್ನೋ ಥರ ನಮಗೆ ಅದು ನಮ್ಮ ಮನಸ್ಸಿಗೆ ಪರಿಣಾಮ ಬೀರುವಂಥದ್ದು.
ಅದೇ ತರ ನಮ್ಗೆ ಅದನ್ನ ಖರೀದಿಸೋದಾಗಿ ಅದು ಸಮೇತ ಕಾನೂನಿನ ಪ್ರಕಾರ ತಪ್ಪು ಅಂತ ಸಮೇತ ಸರಿ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಈ ತರ ಎಲ್ಲ ಸಲಹೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಬ್ರಿಂದ ಒಬ್ರಿಗೆ ಅವರು ಎಷ್ಟೇ ನಾವು ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೋಬೇಕು, ನಾವು ಅದಕ್ಕೆಲ್ಲ ಬಲಿ ಆಗ್ಬಾರ್ದಂತ ಅನ್ಕೊಂಡ್ರು ಸಮೇತ ಅವರು ಇವರು ಏನಾದ್ರು ಆ ತರ ಮೈಂಡ್, ನಮಗೆ ಮನಸ್ಸು ಒಂದೇ ತರ ಚಂಚಲ ಆಗ್ತಿರ್ತದೆ, ಸ್ಥಿರವಾಗಿರಲ್ಲ ನಮ್ಮ ಮನಸ್ಸು. ಅದಕ್ಕೆ ಅದರಿಂದ ನಾವು ದೂರ ಇರಬೇಕು ಹಾಗೂ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ನಾವು ತ್ಯಜಿಸಬೇಕು ಅನ್ನೋ ತರ ಸಲಹೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ.